ಹಲೋ ಎವ್ರಿವನ್, ಹೇಗಿದ್ದೀರಾ ನೀವೆಲ್ಲ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಗ್ಲೋ ಥಿಯರಿ ಚಾನೆಲ್. ಸೊ ನೀವೇನಾದರೂ ಈ ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನು ಪ್ರೆಸ್ ಮಾಡ್ಕೊಳ್ಳಿ, ಸೊ ದಟ್ ನಾನು ಹಾಕೋ ಪ್ರತಿ ವಿಡಿಯೋ ಮೊದಲು ನಿಮಗೆ ತಲುಪುತ್ತೆ. ಹಾಗೆ ಈ ಒಂದು ಚಾನಲ್ನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ಅವ್ರಿಗೂ ಸಹ ಹೆಲ್ಪ್ ಆಗುತ್ತೆ. ಓಕೆ, ಸೊ ಇವತ್ತಿನ ವಿಡಿಯೋ ಏನಿರುತ್ತೆ ಅಂತ ನೀವು ಆಲ್ರೆಡಿ ಥಂಬ್ನೈಲಲ್ಲಿ ನೋಡಿರ್ತೀರ. ಸೊ ಇವತ್ತಿನ ವಿಡಿಯೋ ಬಂದು ಜರ್ನಲಿಂಗ್ ಬಗ್ಗೆ. ಸೊ ನನಗೆ ಆಲ್ರೆಡಿ ತುಂಬ ಜನ ಜರ್ನಲಿಂಗ್ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡಿ ಅಂತ ಕಾಮೆಂಟ್ ಮಾಡಿದ್ರಿ. ಸೊ ಹಾಗಾಗಿ ಇವತ್ತಿನ ವಿಡಿಯೋ ಜರ್ನಲಿಂಗ್ ಬಗ್ಗೆ ಇರುತ್ತೆ. ಸೊ ಯಾವ ಥರ ಮಾಡಬೇಕು, ಹೇಗೆ ಮಾಡಬೇಕು, ಮೆಥಡ್ಸ್ ಏನು, ಜರ್ನಲಿಂಗ್ ಮೆಥಡ್ಸು ಅನ್ನೋದ್ರ ಬಗ್ಗೆ ಈ ವಿಡಿಯೋ ಆಗಿರುತ್ತೆ. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ, ಸೊ ದಟ್ ನಿಮಗೆ ಕಂಪ್ಲೀಟಾಗಿ ಅರ್ಥ ಆಗುತ್ತೆ. ಓಕೆ, ಸೊ ಲೆಟ್ಸ್ ಬಿಗಿನ್ ದ ವಿಡಿಯೋ. How to do journaling for manifestation. So have you ever written something in your book or your diary and later realized it actually happened? ಸೊ ನೀವು ಯಾವತ್ತಾದರೂ ಮಾಡಿದ್ದೀರಾ ಆ ಥರ? ಯಾವಾಗಲಾದರೂ ನಿಮಗೆ ಅನ್ನಿಸ್ದಾಗ ಯಾವುದೋ ಒಂದು ಬುಕ್ಕಲ್ಲಿ ಅಥವಾ ಡೈರಿಯಲ್ಲಿ ನೀವೇನೋ ಬರೆದಿರ್ತೀರಾ. ಸೊ ಈ ಥರ ಒಂದು ನಿಮ್ಮ ಮೈಂಡಿಗೆ ಬಂದಾಗ, ಬಟ್ ಲೇಟರ್ ಅದು ರಿಯಲೈಸ್ ಅಂದರೆ ರಿಯಲ್ ಆಗಿ ಆಗಿರುತ್ತೆ ನಿಮಗೆ. ಸೊ ಅದು ಕೋಇನ್ಸಿಡೆನ್ಸ್ ಅಲ್ಲ, ಆ್ಯಕ್ಚುಲಿ ಅದು ಬಂದುಬಿಟ್ಟು ಕ್ಲಾರಿಟಿ ಮತ್ತು ಇಂಟೆನ್ಷನ್ನು. ಸೊ ನೀವು ಏನೋ ಒಂದು ಬರೆದಿರ್ತೀರ ಮತ್ತು ಲೇಟರ್ ಅದು ನಿಜ ಆಗಿರುತ್ತೆ. ಸೊ ಇನ್ ಬಿಟ್ವೀನ್ ನೀವು ಅದ್ರ ಬಗ್ಗೆ ವಿಜುವಲೈಸ್ ಮಾಡ್ಕೊಳ್ಳೋದು ಅಥವಾ ಥಿಂಕ್ ಮಾಡೋದಾಗಿರಲಿ, ಡ್ರೀಮ್ ಮಾಡೋದಾಗಿರಲಿ, ಇದೆಲ್ಲ ಮಾಡಿರ್ತೀರ. ಬಟ್ ನಿಮಗೆ ಗೊತ್ತಿರಲ್ಲ ನಾನು ಇದೆಲ್ಲ ಮಾಡಿದ್ದೀನಿ ಅಂತ. ಬಟ್ ನೀವೇನು ಡೈಲಿ ಬೇಸಿಸಲ್ಲಿ ನೀವು ಮಾಡಿರ್ತೀರ, ಅದೇ ಲೈಕ್ ಜರ್ನಲಿಂಗ್ ಅಂತಾರೆ ಮ್ಯಾನಿಫೆಸ್ಟೇಷನಲ್ಲಿ. ಓಕೆ, ಇದ್ರ ಬಗ್ಗೆ ಜರ್ನಲಿಂಗ್ ಬಗ್ಗೆ ಇನ್ನೂ ಸಿಂಪಲಾಗಿ ಹೇಳಬೇಕು ಅಂತ ಅಂದರೆ, ಚಿಕ್ಕ ಮಕ್ಕಳು. ಓಕೆ, ಸೊ ನಾವು ಚಿಕ್ಕ ಮಕ್ಕಳಿದ್ದಾಗ ನಮಗೇನಾದರೂ ಬೇಕು ಅಂತ ಅನಿಸಿರುತ್ತೆ. ಲೈಕ್ ಬೇರೆಯವ್ರ ಫ್ರೆಂಡ್ಸ್ ಜೊತೆ ನೋಡಿನೋ ಅಥವಾ ಫ್ಯಾಮ್ಲಿ ಅವ್ರ ಕಿಡ್ಸ್ ಜೊತೆ ನೋಡಿ ನಮಗೇನೋ ಒಂದು ಬೇಕಾಗಿರುತ್ತೆ. ಸೊ ನಾವೇನು ಮಾಡ್ತೀವಿ, ಕಿಡ್ಸ್ ಏನು ಮಾಡ್ತಾರೆ, ಕೆಲವು ಕಿಡ್ಸು, ಸೊ ಅವ್ರು ಏನು ನೋಡಿರ್ತಾರೆ ಅದನ್ನೇ ಬುಕ್ಕಲ್ಲಿ ಬಂದು ಬರೆದಿರ್ತಾರೆ. ಓಕೆ, ಆ್ಯಸ್ ಇಟ್ ಈಸ್ ಅವರು ಪಿಕ್ಚರ್ನ ಬುಕ್ಕಲ್ಲಿ ಕಾಪಿ ಮಾಡಿರ್ತಾರೆ, ಅಥವಾ ಅವ್ರಿಗೇನು ಇಷ್ಟ ಇರುತ್ತೆ ಅದರದ್ದು ಪಿಕ್ಚರ್ಸ್ನ ಕಲೆಕ್ಟ್ ಮಾಡಿ ಪೇಸ್ಟ್ ಮಾಡ್ಕೊಂಡಿರ್ತಾರೆ. ಅವ್ರ ಡೈರಿಯಲ್ಲಾಗಿರಲಿ ಅಥವಾ ನೋಟ್ಬುಕ್ಕಲ್ಲಾಗಿರಲಿ ಪೇಸ್ಟ್ ಮಾಡ್ಕೊಂಡಿರ್ತಾರೆ. ಬಟ್ ಲೇಟರ್ ಏನಾಗುತ್ತೆ, ಸೇಮ್ ಅದೇ ಲೈಕ್ ಒಂದು ಬೈಸೈಕಲ್ ಅಂತ ಅಂದ್ಕೊಳ್ಳಿ. ಸೊ ಅವ್ರ ಸೈಕಲ್ನ ಪಿಕ್ಚರ್ನ ಕಲೆಕ್ಟ್ ಮಾಡಿಕೊಂಡು ಅವರು ಡೈರಿಯಲ್ಲಿ ಅಂಟಿಸ್ಕೊಂಡಿರ್ತಾರೆ. ಬಟ್ ಲೇಟರ್ ಲೈಕ್ ಯಾರೋ ಒಬ್ಬರು ಅವ್ರ ಫ್ಯಾಮ್ಲಿಯಲ್ಲಿ ಅಪ್ಪನೋ ಅಮ್ಮನೋ ಯಾರೋ ಒಬ್ಬರು ಸೈಕಲ್ನ ಕೊಡಿಸಿರ್ತಾರೆ. ಓಕೆನಾ? ಸೊ ಚಿಕ್ಕ ಮಕ್ಕಳನ್ನ ಅಬ್ಸರ್ವ್ ಮಾಡಿದರೆ ಅವ್ರು ಏನೇ ಅಂದ್ಕೊಂಡ್ರು, ಅವ್ರು ಏನೇ ಥಿಂಕ್ ಮಾಡಿದ್ರು ತಂದೆ ತಾಯಿ ಅನ್ನೋರು ಲೈಕ್ ಕೊಡಿಸ್ತಿರ್ತಾರೆ. ಸೊ ಅವರೇನು ಲೈಕ್ ಇದು ಮ್ಯಾನಿಫೆಸ್ಟೇಷನ್, ಇದು ಲಾ ಆಫ್ ಅಟ್ರಾಕ್ಷನ್ ಅಂತ ಥಿಂಕ್ ಮಾಡಲ್ಲ. ವಿತ್ ಪ್ಯೂರ್ ಹಾರ್ಟ್ ಆ್ಯಂಡ್ ಇಂಟೆನ್ಷನ್. ಸೊ ಅವರು ನನಗಿದು ಬೇಕು ಅಂತ ಹೇಳ್ಬಿಟ್ಟು ಏನಾದರೂ ಒಂದು ನೋಡಿದ್ರೆ ಅದನ್ನು ಮೈಂಡಲ್ಲಿ ರೀಕಾಲ್ ಮಾಡ್ಕೊಳ್ತಿರ್ತಾರೆ, ಅದು ನನ್ನ ಹತ್ರ ಇದೆ ಅಂತ. ಮತ್ತು ಅದೇ ಥರ ಸೇಮ್ ಪಿಕ್ಚರ್ನ ಅವರು ನೋಟ್ಬುಕ್ಕಲ್ಲಾಗಿರಲಿ ಎಲ್ಲೋ ಒಂದು ಹತ್ರ ಅಂಟಿಸ್ಕೊಂಡು ಅದನ್ನು ಡೈಲಿ ನೋಡಿ ವಿಜುವಲೈಸ್ ಮಾಡ್ಕೊಳ್ತಿರ್ತಾರೆ. ಸೊ ಹಾಗಾಗಿ ಚಿಕ್ಕ ಮಕ್ಕಳು ಏನೇ ಅಂದ್ಕೊಂಡ್ರೂ ಲೈಕ್ ಬೇಗ ಆಗುತ್ತೆ. ಸೊ ನಮಗೆ ಲೈಕ್ ನೀವು ಥಿಂಕ್ ಮಾಡಿರಿ, ನಾವು ಚಿಕ್ಕವರಿದ್ದಾಗ ಏನಾದರೂ ಅಂದ್ಕೊಂಡಿದ್ದಾಗ ಅದು ನಮ್ಗೆ ಆಗಿರುತ್ತೆ, ಸಿಕ್ಕಿರುತ್ತೆ. ಸೊ ಒನ್ಸ್ ನಿಮ್ಮ ಚೈಲ್ಡ್ಹುಡ್ಡನ್ನು ರೀಕಾಲ್ ಮಾಡ್ಕೊಳ್ಳಿ, ನಿಮಗೆ ಗೊತ್ತಾಗುತ್ತೆ. ಇವತ್ತು ನಾನು ನಿಮಗೆ ಜರ್ನಲಿಂಗ್ ಹೇಗೆ ಮಾಡೋದು ಅನ್ನೋದು ಸಿಂಪಲ್ ಪ್ರಾಕ್ಟೀಸಸಿಂದ ಯಾವ ಥರ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇದೇನಂತ ಡಿಫಿಕಲ್ಟಿ ಕೆಲಸ ಏನಲ್ಲ. ಸೊ ಯಾರು ಬೇಕಾದರೂ ಮಾಡ್ಬೋದು. ಸೊ ಈ ಒಂದು ಜರ್ನಲಿಂಗ್ಗೆ ಫ್ಯಾನ್ಸಿ ನೋಟ್ಬುಕ್ಕೇ ಬೇಕು ಅಂತ ಏನಿಲ್ಲ, ಒಂದು ಫ್ಯಾನ್ಸಿ ಡೈರಿ ಬೇಕು ಅಂತ ಏನಿಲ್ಲ. ಹಾಗೆ ನಿಮ್ಮ ಹ್ಯಾಂಡ್ ರೈಟಿಂಗು ಸಹ ಪರ್ಫೆಕ್ಟ್ ಆಗಿರಬೇಕು, ನಿಮ್ಮ ವರ್ಡಿಂಗ್ಸ್ ಪರ್ಫೆಕ್ಟ್ ಆಗಿರಬೇಕು ಅಂತಲೂ ಏನಿಲ್ಲ. ಜಸ್ಟ್ ನಿಮ್ಮ ಇಂಟೆನ್ಷನ್ ಸ್ಟ್ರಾಂಗ್ ಆಗಿದ್ದರೆ ಅಷ್ಟೇ ಸಾಕು. ಓಕೆ, ಸೊ ವೈ ಜರ್ನಲಿಂಗ್ ವರ್ಕ್ಸ್ ಅನ್ನೋದು ಈ ಒಂದು ಕ್ವೆಶನ್ ನಿಮ್ಗೆಲ್ಲರಿಗೂ ಬಂದಿರುತ್ತೆ. ಸೊ ಈ ವಿಡಿಯೋ ನೋಡ್ತಿದ್ರೆ ನಿಮಗೂ ಈ ಒಂದು ಕ್ವೆಶನ್ ಬಂದಿರುತ್ತೆ. ಸೊ ಮ್ಯಾನಿಫೆಸ್ಟೇಷನ್ ಸ್ಟಾರ್ಟ್ ಆಗೋದು ಮೈಂಡಿಂದ, ಮತ್ತು ಯಾವಾಗ ನೀವು ಜರ್ನಲ್ ಮಾಡ್ತೀರಾ ಅದು ರಿಯಾಲಿಟಿಗೆ ತರುತ್ತೆ. ಓಕೆನಾ? ಸೊ ನೀವು ಯಾವಾಗ ಲೈಕ್ ಪ್ರತಿಯೊಂದು ಜರ್ನಲ್ ಮಾಡ್ತಾ ಹೋಗ್ತೀರಾ, ಸೊ
ಯು ಬಿಕಮ್ ಕ್ಲಿಯರ್. ಓಕೆ, ನಿಮ್ಮ ಮೈಂಡ್ ಕ್ಲಿಯರ್ ಆಗುತ್ತೆ ಮತ್ತು ನಿಮ್ಮ ಬ್ರೈನ್ ಫೋಕಸ್ ಆಗುತ್ತೆ. ಹಾಗೆ ನಿಮ್ಮ ಎಮೋಷನ್ಸು ಕೂಡ ಇನ್ವಾಲ್ವ್ ಆಗುತ್ತೆ ಥಿಂಗ್ಸ್ ಜೊತೆಗೆ. ಓಕೆನಾ. ಮತ್ತು ಮ್ಯಾನಿಫೆಸ್ಟೇಷನ್ ಲೈಕ್ ವರ್ಕ್ಸ್ ಬೆಟರ್ ವೆನ್ ಥಾಟ್ಸ್ ಮತ್ತು ನಿಮ್ಮ ಎಮೋಷನ್ಸು ಟುಗೆದರ್ ಅಲೈನ್ ಆದಾಗ. ಮತ್ತು ರೈಟಿಂಗು ತುಂಬ ಪವರ್ಫುಲ್. ಯಾಕೆ ಅಂತ ಅಂದರೆ ರೈಟಿಂಗ್ ಅನ್ನೋದು ನಿಮ್ಮ ಸಬ್ಕಾನ್ಷಿಯಸ್ ಮೈಂಡನ್ನು ಪ್ರೋಗ್ರಾಮ್ ಮಾಡುತ್ತೆ. ಓಕೆನಾ. ಸೊ ಹಾಗಾಗಿ ರೈಟಿಂಗ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಜರ್ನಲಿಂಗಲ್ಲಿ ನಾನು ನಿಮಗೆ 3 ಮೆಥಡ್ಸನ್ನು ಹೇಳ್ಕೊಡ್ತೀನಿ. ಸೊ 3 ಮೆಥಡ್ಸನ್ನು ನೀವು ಟ್ರೈ ಮಾಡ್ಬೋದು. ಸೊ ಫಸ್ಟ್ ಬಂದುಬಿಟ್ಟು ಗ್ರ್ಯಾಟಿಟ್ಯೂಡ್, ಸೆಕೆಂಡ್ ಬಂದುಬಿಟ್ಟು ಸ್ಕ್ರಿಪ್ಟಿಂಗ್, ಮತ್ತು ಥರ್ಡ್ ಒನ್ ಬಂದುಬಿಟ್ಟು ಫ್ಯೂಚರ್ ಸೆಲ್ಫ್ ಜರ್ನಲಿಂಗ್ ಅಂತ. ಓಕೆನಾ. ಸೊ ಗ್ರ್ಯಾಟಿಟ್ಯೂಡಿಂದ ಸ್ಟಾರ್ಟ್ ಮಾಡೋಣ. ಸೊ ಎವ್ರಿ ಡೇ ನೀವು ಒಂದು 3 to 5 ಥಿಂಗ್ಸ್ಗೆ ನೀವು ಗ್ರೇಟ್ಫುಲ್ ಆಗಿರುವಂತಹ ಥಿಂಗ್ಸನ್ನು ನೀವು ಮೆನ್ಷನ್ ಮಾಡಬೇಕಾಗತ್ತೆ. ಓಕೆನಾ, ನಿಮ್ಮ ಬುಕ್ಕಲ್ಲಿ ಅಥವಾ ಡೈರಿಯಲ್ಲಿ. ಸೊ ಯಾವ ಥರ ಮೆನ್ಷನ್ ಮಾಡಬೇಕು ಅಂತ ಅಂದರೆ, ಐ ಆಮ್ ಗ್ರೇಟ್ಫುಲ್ ಫಾರ್ ಮೈ ಹೆಲ್ತ್ ಅಂತ ಬರಿಬೋದು, ಮತ್ತು ಐ ಆಮ್ ಗ್ರೇಟ್ಫುಲ್ ಫಾರ್ ದ ಆಪರ್ಚುನಿಟೀಸ್ ಕಮಿಂಗ್ ಇನ್ ಟು ಮೈ ಲೈಫ್ ಅಂತ ಬರಿಬೋದು, ಮತ್ತು ಐ ಆಮ್ ಗ್ರೇಟ್ಫುಲ್ ಫಾರ್ ಮೈ ಪೇರೆಂಟ್ಸ್ ಅಂತ ಬರಿಬೋದು, ಐ ಆಮ್ ಗ್ರೇಟ್ಫುಲ್ ಫಾರ್ ದ ಫುಡ್, ಸೊ ಐ ಆಮ್ ಗ್ರೇಟ್ಫುಲ್ ಫಾರ್ ದ ಲೈಕ್ ಡೈಲಿ ಥಿಂಗ್ಸ್ ಐ ಆಮ್ ಗೆಟಿಂಗ್. ಜರ್ನಲಿಂಗಲ್ಲಿ ಸೆಕೆಂಡ್ ಮೆಥಡ್ ಬಂದುಬಿಟ್ಟು ಸ್ಕ್ರಿಪ್ಟಿಂಗ್ ಮೆಥಡ್ ಅಂತ ಹೇಳಿ. ಓಕೆ, ಸೊ ಈ ಒಂದು ಮೆಥಡಲ್ಲಿ ನೀವು ನಿಮ್ಮ ಡಿಸೈರ್ಸನ್ನು ಆಲ್ರೆಡಿ ಆಗಿದೆ ಅನ್ನೋ ರೀತಿಯಲ್ಲಿ ನೀವು ಬರೀಬೇಕಾಗತ್ತೆ. ಸೊ ಎಕ್ಸಾಂಪಲ್ ಹೇಳ್ತೀನಿ. ಐ ಆಮ್ ಸೋ ಹ್ಯಾಪಿ ಆ್ಯಂಡ್ ಗ್ರೇಟ್ಫುಲ್ ನೌ ದಟ್ ಐ ಆಮ್ ಹ್ಯಾವಿಂಗ್ ಮೈ ಡ್ರೀಮ್ ಜಾಬ್ ಅಂತ ಬರೀಬೇಕು. ಮತ್ತು ಐ ಆಮ್ ಸೋ ಹ್ಯಾಪಿ ಆ್ಯಂಡ್ ಗ್ರೇಟ್ಫುಲ್ ನೌ ದಟ್ ಐ ಆಮ್ ಫೈನಾನ್ಷಿಯಲಿ ಸ್ಟೇಬಲ್ ಅಂತ ಬರಿಬೇಕು. ಸೊ ಈ ರೀತಿ ನೀವು ಸ್ಕ್ರಿಪ್ಟಿಂಗ್ ಮಾಡಬೇಕಾಗತ್ತೆ. ಆಲ್ರೆಡಿ ಆಗಿದೆ ಅನ್ನೋ ರೀತಿಯಲ್ಲಿ ನೀವು ಬರಿಬೇಕಾಗತ್ತೆ. ಓಕೆನಾ. ಸೊ ನೀವು ಯಾವಾಗ ಬರೀತೀರ ಅಲ್ವಾ, ಸೊ ಆವಾಗ ನೀವು ಫೀಲ್ ಆಗಬೇಕು ಮತ್ತು ಎಮೋಷನ್ಸಿಂದ ನೀವು ಬರಿಬೇಕಾಗತ್ತೆ. ಸೊ ಲೈಕ್ ನಾರ್ಮಲ್ಲಾಗಿ ಬರೆಯೋದು ಬೇಡ. ಯಾಕಂತ ಅಂದರೆ ನಿಮ್ಮ ಎನರ್ಜಿ ನೀವೇನು ಕೊಟ್ಟಿರ್ತೀರ ಅದು ರಿಯಲ್ ಆಗಿರಬೇಕು, ನೀವು ಫೀಲ್ ಆಗಬೇಕು. ಓಕೆನಾ. ಆ ಎಮೋಷನ್ ಏನಿರುತ್ತೆ ಅದು ಕೀ ನಿಮ್ಮ ಒಂದು ಲೈಕ್ ಎನರ್ಜಿ ಹೈ ಆಗೋದಕ್ಕೆ. ಓಕೆ, ಥರ್ಡ್ ಮೆಥಡ್ ಬಂದು ಫ್ಯೂಚರ್ ಸೆಲ್ಫ್ ಜರ್ನಲಿಂಗ್ ಅಂತ ಹೇಳ್ತಾರೆ. ಓಕೆನಾ. ಸೊ ಇದು ಒಂದು ಪವರ್ಫುಲ್ ಮೆಥಡ್ ಆಗಿರುತ್ತೆ. ಸೊ ನೀವು ಹೇಗೆ ಬರಿಬೇಕು ಅಂತ ಅಂದರೆ, ನಿಮ್ಮ ಫ್ಯೂಚರ್ ಸೆಲ್ಫನ್ನು ಬರಿಬೇಕಾಗುತ್ತೆ. ಅದು ಹೇಗೆ ಅಂತಂದರೆ, ನಿಮ್ಮ ಗೋಲ್ಸ್ ಆಲ್ರೆಡಿ ಆಗಿದೆ ಅನ್ನೋ ರೀತಿ ಲೈಕ್ ಫ್ಯೂಚರ್ ಟೆನ್ಸಲ್ಲಿ ಬರಿಬೇಕು. ಸೊ ಎಕ್ಸಾಂಪಲ್ ಕೊಡ್ತೀನಿ ಹೇಗೆ ಬರಿಬೇಕು ಅಂತಂದರೆ, ಟುಡೇ ವಾಸ್ ಆ್ಯನ್ ಅಮೇಝಿಂಗ್ ಡೇ ಆ್ಯಂಡ್ ಐ ವೋಕ್ ಅಪ್ ಫೀಲಿಂಗ್ ಕಾನ್ಫಿಡೆಂಟ್ ಅಂತ. ಸೊ 1 year ಆದಮೇಲೆ ನೀವು ಯಾವ ಥರ ಇರಬೇಕು ಅನ್ನೋದು ನೀವು ಇವತ್ತನ್ನೇ ಜರ್ನಲ್ ಮಾಡಬೇಕು ಫ್ಯೂಚರ್ ಟೆನ್ಸಲ್ಲಿ. ಓಕೆನಾ. ಸೊ ನಿಮ್ಮ ಲೈಫ್ ಸ್ಟೈಲನ್ನು ಡಿಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇವತ್ತಿನ ಲೈಕ್ 1 year ಆದಮೇಲೆ ನೀವು ಹೇಗಿರಬೇಕು. ಓಕೆ, ಟುಡೇ ಐ ಆಮ್ ಸೋ ಕಾನ್ಫಿಡೆಂಟ್ ಅಂಡ್ ಮತ್ತು ಐ ಹ್ಯಾವ್ ಮ್ಯಾನಿಫೆಸ್ಟೆಡ್ ಕಾರ್ ಅಂತನೋ, ಅಥವಾ ನಿಮ್ಮ ಲೈಫ್ ಸ್ಟೈಲನ್ನ ನೀವು ಡಿಸ್ಕ್ರೈಬ್ ಮಾಡ್ಕೊಳ್ಬೇಕು. ಮತ್ತು ನಿಮ್ಮ ಸಕ್ಸಸ್ಸನ್ನು ಡಿಸ್ಕ್ರೈಬ್ ಮಾಡ್ಕೊಳ್ಬೇಕು. 1 year ಆದಮೇಲೆ ನೀವು ಯಾವ ಥರ ಸಕ್ಸಸ್ ಆಗಿರ್ತೀರ ಆ ಒಂದು ಸಕ್ಸಸ್ಸನ್ನು ನೀವು ಈಗಲೇ ನಿಮ್ಮ ಜರ್ನಲ್ ಮಾಡ್ಕೊಳ್ಬೇಕು. ಜರ್ನಲಲ್ಲಿ ಬರೀಬೇಕಾಗತ್ತೆ. ಮತ್ತು ನಿಮ್ಮ ಮೈಂಡ್ಸೆಟ್ ಯಾವ ಥರ ಇರಬೇಕು ಅಂತ ನೀವು ಅಂದ್ಕೊಂಡಿರ್ತೀರ 1 year ಆದಮೇಲೆ ಫ್ಯೂಚರಲ್ಲಿ, ಅದನ್ನು ಸಹ ನೀವು ಬರಿಬೋದು. ಸೊ ಈ ಒಂದು ವರ್ಷನ್ನು ಲೈಕ್ ತುಂಬ ಫಾಸ್ಟಾಗಿ ವರ್ಕ್ ಆಗುತ್ತೆ. ಓಕೆನಾ. ಸೊ ಈಗ ನಿಮಗೆ ಒಂದು ಕ್ಲಾರಿಟಿ ಸಿಕ್ತು ಅಂತ ಅನಿಸುತ್ತೆ ಜರ್ನಲಿಂಗ್ ಹೇಗೆ ಮಾಡಬೇಕು, ಅದರಲ್ಲಿ 3 ಮೆಥಡ್ಸು ಯಾವ ರೀತಿ ನೀವು ಯೂಸ್ ಮಾಡಬೇಕು ಅನ್ನೋದು. ಓಕೆನಾ. ಯಾವ ರೀತಿ ಬರಿಬೇಕು ಅನ್ನೋದು ನಿಮ್ಗೆ ಇವಾಗ ಒಂದು ಐಡಿಯಾ ಬಂದಿದೆ ಅಂತ ಅನ್ಕೋತೀನಿ. ಸೊ ಇಂಪಾರ್ಟೆಂಟ್ ಟಿಪ್ಸ್ ಏನು ಜರ್ನಲಿಂಗ್ ಮಾಡಬೇಕಾದ್ರೆ ಅಂತ ತಿಳ್ಕೊಳ್ಳೋಣ ಈಗ. ಸೊ ಕನ್ಸಿಸ್ಟೆಂಟಾಗಿ ಇರಬೇಕು. ಓಕೆನಾ. ಬಿ ಕನ್ಸಿಸ್ಟೆಂಟ್. ಸೊ ಇವತ್ತು ನೀವು ಒಂದು ಸಲ ಬರೆದ್ಬಿಟ್ಟು ಅದನ್ನು ಬಿಟ್ಬಿಟ್ರೆ ಅದು ಲೈಕ್ ವರ್ಕ್ ಆಗಲ್ಲ. ಓಕೆನಾ. ಸೊ ಕನ್ಸಿಸ್ಟೆನ್ಸಿ ಅನ್ನೋದು ಮೇಂಟೈನ್ ಮಾಡಬೇಕಾಗತ್ತೆ. ನೆಕ್ಸ್ಟು ಲೈಕ್ ಡೆಸ್ಪರೇಟ್ ಆಗಬಾರ್ದು. ನೀವು ಲೈಕ್ ಜರ್ನಲಿಂಗ್ ಮಾಡಬೇಕಾದ್ರೆ ಏನೋ ಯೋಚನೆ ಮಾಡೋದು, ಏನೋ ಥಿಂಕ್ ಮಾಡಿ, ಏನೋ ನಿಮಗೆ ಲೈಕ್ ಡಿಸ್ಟ್ರ್ಯಾಕ್ಟ್ ಆಗೋದು, ಡೆಸ್ಪರೇಟ್ ಆಗೋದು, ಈ ಒಂದು ಥಿಂಗ್ಸನ್ನು ನೀವು ಮಾಡಬಾರ್ದು. ನೆಕ್ಸ್ಟ್ ಬಂದ್ಬಿಟ್ಟು ಓವರ್ ಥಿಂಕ್ ಮಾಡಬಾರ್ದು. ನೆಕ್ಸ್ಟ್ ಒಂದು ನೀವು ಟೈಮನ್ನು ಟ್ರಸ್ಟ್ ಮಾಡಬೇಕು. ಓಕೆನಾ. ಟ್ರಸ್ಟ್ ದ ಪ್ರಾಸೆಸ್ ಅಂತ ಹೇಳ್ತಾರಲ್ವ ಹಾಗೆ. ಸೊ ನೀವು ಜರ್ನಲ್ ಮಾಡಿಬಿಟ್ಟು ಜಸ್ಟ್ ಲೆಟ್ ಗೋ. ಸೊ ನೀವು ಬಿಟ್ಬಿಡಬೇಕು. ನಾನು ಬುಕ್ಕಲ್ಲಿ ಬರೆದಿದ್ದೀನಿ, ನನಗಿದಾಗಬೇಕು, ಆಗಲೇಬೇಕು ಅನ್ನೋ ಮೈಂಡ್ಸೆಟ್ ಇಟ್ಕೊಳ್ಬಾರ್ದು.
ಪ್ರೋಸೆಸ್ಸನ್ನು ಟ್ರಸ್ಟ್ ಮಾಡಬೇಕು. ಜಸ್ಟ್ ನೀವು ಜರ್ನಲ್ ಮಾಡಿ ಲೆಟ್ ಗೋ, ಬಿಟ್ಬಿಡಿ, ಓಕೆನಾ. ಅದ್ರ ಬಗ್ಗೆ ಮತ್ತೆ ಯೋಚನೆ ಮಾಡೋಕ್ಕೆ ಹೋಗಬೇಡಿ. ಸೊ ನಿಮ್ಮ ಕೆಲಸ ಏನಿದ್ರೂ ಲೈಕ್ ಪಾಸಿಟಿವ್ ಆಗಿರೋದು, ನೀವೇನು ಅಂದ್ಕೊಂಡಿರ್ತೀನ ಆ ಒಂದು ಥಿಂಗ್ಸನ್ನು ವಿಜುವಲೈಸ್ ಮಾಡ್ಕೊಳ್ಳೋದು. ಅದು ಬಿಟ್ಟರೆ ನನಗಾಗಲಿಲ್ಲ ಅಂತ ಮಾತ್ರ ಯೋಚನೆ ಮಾಡಬಾರ್ದು. ನೀವು ಪ್ರಾಸೆಸ್ಸನ್ನು ಟ್ರಸ್ಟ್ ಮಾಡಬೇಕು, ಓಕೆ. ಸೊ ಜರ್ನಲಿಂಗ್ ಈಸ್ ನಾಟ್ ಅಬೌಟ್ ಲೈಕ್ ಫೋರ್ಸಿಂಗ್ ದ ಯೂನಿವರ್ಸ್, ಓಕೆನಾ. ಸೊ ಇಟ್ಸ್ ಲೈಕ್ ನಿಮ್ಮನ್ನು ನೀವು ಯೂನಿವರ್ಸ್ ಜೊತೆ ಅಲೈನ್ ಮಾಡ್ಕೊಳ್ಳೋದು, ಓಕೆನಾ. ಸೊ ಇದು ಜರ್ನಲಿಂಗ್ ಅಂತಾರೆ. ಸೊ ಇಫ್ ಯು ವಾಂಟ್ ಟು ಮ್ಯಾನಿಫೆಸ್ಟ್ ಡಿಫ್ರೆಂಟ್ಲಿ, start thinking differently, and if you want to think differently, start writing differently, okay. Your dream life begins with one page, okay. So thank you for watching this video. I hope this video was helpful for you. ಮತ್ತೆ ಜರ್ನಲಿಂಗ್ ಬಗ್ಗೆ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಸೊ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆನೂ ಶೇರ್ ಮಾಡಿ, okay. So follow Glow Theory for more mindset and manifestation content like this, okay. Thank you so much and take care and bye.